ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಗೋವಾದಲ್ಲಿದ್ದೀವಿ. ಗೋವಾ ಅಂದ ತಕ್ಷಣ ಎಲ್ರಿಗೂ ನೆನಪು ಬರೋದಂದರೆ ಬೀಚು, ಪಬ್ಬು, ಸ್ಟ್ರೀಟ್ ಮಾರ್ಕೆಟ್, ನೈಟ್ ಲೈಫ್, ಹಾಗೆ ಫಾರಿನರ್ಸ್ ಕೂಡ. ಆದರೆ ಗೋವಾದಲ್ಲಿ ಇವನ್ನೆಲ್ಲನೂ ಹೊರತುಪಡಿಸಿ ಟೆಂಪಲ್ಸ್ ಇವೆ, ಫೋರ್ಟ್ಸ್ ಇವೆ, ಫಾಲ್ಸ್ ಇವೆ ಮತ್ತು ವೈಲ್ಡ್ ಲೈಫ್ ಸೆಂಚುರಿ ಕೂಡ ಗೋವಾ ಹೊಂದಿದೆ. ಇವತ್ತು ನಾವು ಸೌತ್ ಗೋವಾದಲ್ಲಿರುವ ಶ್ರೀ ಚಂದೇಶ್ವರ ಭೂತನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ಬಂದುಬಿಟ್ಟು ಮಾರ್ಗೋದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೊಪ್ಪೆಂ ತಾಲೂಕಿನ ಪರೋಡ ಬೆಟ್ಟದ ಮೇಲಿದೆ. ಈ ದೇವಸ್ಥಾನ ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನವಾಗಿದ್ದು ಪರೋಡ ಬೆಟ್ಟದ ಮೇಲೆ ನೆಲೆಸಿರುವ ಈ ದೇವಸ್ಥಾನ ಸುಮಾರು 1500 ವರ್ಷಗಳಿಂದ ಅನೇಕ ನವೀಕರಣಗಳಿಗೆ ಒಳಗಾಗಿದೆ ಅಂತಲೂ ಹೇಳ್ಬೋದು. ಈ ದೇವಸ್ಥಾನ ಅಗಾಧವಾದ ಇತಿಹಾಸ ಮತ್ತು ಸಸ್ಯಜೀವ, ವನ್ಯಜೀವ ಸಂಕುಲಗಳನ್ನು ಹೊಂದಿದೆ. ಇನ್ನು ಕೊಪ್ಪೆಂ ಮತ್ತು ಮಾರ್ಗೋವಾ ಮಾರ್ಗದಿಂದ ನಾವು ಹೊರಟ್ರೆ ಇತ್ತೀಚೆಗೆ ನಿರ್ಮಿಸಲಾದ ಭವ್ಯವಾದ ಮಹಾದ್ವಾರ, ನಾವೇನು ಪ್ರವೇಶ ದ್ವಾರ ಅಂತೀವಿ, ಅದು ಸಿಗುತ್ತೆ. ಈ ಮಹಾದ್ವಾರದಿಂದ ಸುಮಾರು 5 ಅಥವಾ 6 ಕಿಲೋಮೀಟ್ರ್ ನಾವು ಹೋದರೆ ದೇವಸ್ಥಾನನ ತಲುಪ್ಬೋದು. ಈ ಮಹಾದ್ವಾರದಿಂದ ಹೊರಟ್ರೆ ನಮ್ಗೆ ಮೊದಲು ಸಿಗೋದು ಅಂದರೆ ಶಂಖಭೈರವ ದೇವಸ್ಥಾನ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಕಪಿಲ ತೀರ್ಥ, ಗಣೇಶ ತೀರ್ಥ ಮತ್ತು ಕಮಂಡಲ ತೀರ್ಥ, ಹಾಗೆ ಕೆಲವೊಂದಿಷ್ಟು ಚಿಲ್ಮೆಗಳು ಸಿಗುತ್ತವೆ. ಇವುಗಳಿಗೆ ಋಷಿಗಳನ್ನು ಹೆಸರಿಡಲಾಗಿದೆ. ಅಂದರೆ ಇಲ್ಲಿ ನೆಲೆಸಿ ಜ್ಞಾನ ಮಾಡಿ ಇರುವಂಥ ಋಷಿಗಳ ಹೆಸರನ್ನು ಇವೆಲ್ಲದಕ್ಕೂ ಇಟ್ಟಿರ್ತಾರೆ ಅಂತ ಹೇಳ್ತಾರೆ. ಇನ್ನು ಈ ಬೆಟ್ಟ ಹಲವಾರು ಗ್ರಾಮಗಳಿಂದ ಸುತ್ತುವರೆದಿದೆ. ಆ ಗ್ರಾಮಗಳು ಯಾವುವು ಅಂತಂದರೆ ಮಲ್ಯಂ, ಪರೋಡ, ಅಂಬೇಲಿಯಂ, ತೋಲ್ವೋಡೆ ಮತ್ತು ಸೋಲ್ವೋಡೆ, ಇವು ಈ ಬೆಟ್ಟದ ಸುತ್ತಲೂ ಇವೆ. ಇನ್ನು ನಾವು ಗೋವಾದ ಇತಿಹಾಸವನ್ನು ನೋಡ್ತಾ ಇದ್ದರೆ, ಗೋವಾವನ್ನು 7ನೇ ಶತಮಾನದಲ್ಲಿ ಆಳುತ್ತಿದ್ದ ಚಂದ್ರಗುಪ್ತ ಮೌರ್ಯ ಮತ್ತು ಅವನ ತಂದೆ ಪುಲಿಕೇಶಿ ಸಿಂಹಾಸನವನ್ನು ಅಲಂಕರಿಸಿದ ಚಂದ್ರಾದಿತ್ಯ ಇವರಿಗೆ ಇಲ್ಲೇ ಹತ್ತಿರದ ಚಂದ್ರಾಪುರದ ಹೆಸರನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ರಾಜ ಚಂದ್ರವರ್ಮನಿಂದ ಸ್ಥಾಪಿಸಲಾಗಿದೆ ಅಂತ ಹೇಳ್ತಾರೆ. ಹಾಗೆ ಬಂಡೋರಾದ ದೊರೆ ಭೋಜರಾಜ ಪೃಥ್ವಿಮಲ್ಲ ವರ್ಮನು 5 ಅಥವಾ 6ನೇ ಶತಮಾನದ ತಾಮ್ರದ ಫಲಕದ ಶಾಸನದಲ್ಲಿ ಇರುವ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂತಲೂ ಹೇಳ್ಬೋದು. ಪರೋಡಾದ ಶ್ರೀ ಚಂದ್ರೇಶ್ವರ ಭೂತನಾಥ ಕದಂಬರ ಮೂಲ ದೇವ ಆಗಿದ್ದ ಅಂತಲೂ ಹೇಳ್ತಾರೆ. ಕದಂಬರು ಇದನ್ನು ಕ್ರಿಸ್ತಶಕ 10 ಅಥವಾ 11ನೇ ಶತಮಾನದಲ್ಲಿ ನವೀಕರಿಸಿದ್ರಂತನೂ ಇಲ್ಲಿ ಜನ ಹೇಳ್ತಾರೆ. ಹಾಗೆ ನಾವು ಈ ಸುಂದರವಾದ ಬೆಟ್ಟದಲ್ಲಿ ಹಂಗೆ ಸಾಗ್ತಾ ಹೋಗ್ತಾ ಇದ್ದರೆ ತಂಪಾನದ ಗಾಳಿ, ರಸ್ತೆ, ಇಲ್ಲಿ ಜನನೂ ಕೂಡ ದೇವಸ್ಥಾನಕ್ಕೆ ಲೋಕಲೈಟ್ಸ್ ಅಂದರೆ ಇಲ್ಲಿನ ಜನ, ಆ ಹಳ್ಳಿಗಳ ಜನ ದೇವಸ್ಥಾನಕ್ಕೆ ತುಂಬ ಹೋಗೋದು ಬರೋದು ಮಾಡ್ತಿರ್ತಾರೆ. ಅಂದರೆ ಕೆಳಗಿನ ಹಳ್ಳಿಯಿಂದ ಮೇಲೆ ದೇವಸ್ಥಾನದವರೆಗೂ 1133 ಮೆಟ್ಲುಗಳು ಇದೆ ಅಂತ ಹೇಳ್ತಾರೆ ಅಲ್ಲಿನ ಜನ. ಈಗ ರಸ್ತೆ ಮಾಡೋದ್ರಿಂದ ಸುಮಾರು ದೇವಸ್ಥಾನದ ಬೆಟ್ಟದ ಹತ್ತಿರಕ್ಕೆ ಹೋಗುವಷ್ಟು ಚೆನ್ನಾಗಿರುವಂಥ ರಸ್ತೆಯನ್ನು ಮಾಡಿದ್ದಾರೆ. ಅಂದರೆ ಆರಾಮಾಗಿ ಹತ್ತಿರದಲ್ಲಿ ನಾವು ಸೇರ್ಕೋಬೋದು. ಅಂದರೆ
ಒಂದು 1000 ಮೆಟ್ಲಿಗಿಂತ ಕಡಿಮೆನೆ. ಅಂದರೆ ಈಗ ರಸ್ತೆಯ ಕೊನೆಗೆ ಅಂದರೆ ಈ ಬೆಟ್ಟದ ಕೆಳಭಾಗಕ್ಕೆ ಬಂದರೆ, ಅಂದರೆ ನಾವು ಬೆಟ್ಟದ ದೇವಸ್ಥಾನಕ್ಕೆ ಹೋಗುವಂಥ ಮೆಟ್ಲುಗಳ ಏರುವಂಥ ಮುಂಚೆ ಬಂದರೆ ಈ ಪಾರ್ಕಿಂಗ್ನಿಂದ ನಾವು ಹತ್ಕೊಂಡು ಮೇಲೆ ಹೋಗ್ತಾ ಇದ್ದರೆ ನಮಗೆ ಸುಮಾರು 350 ಮೀಟ್ರ್ ಎತ್ತರ 400 ಮೆಟ್ಲುಗಳನ್ನು ಹತ್ಕೊಂಡು ಬಂದರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ಕಟ್ಟಡಕ್ಕೆ ಅಂದರೆ ದೇವಸ್ಥಾನದ ಮೇಲ್ಛಾವಣಿ ಏನಿದೆ ಅದನ್ನು ಕರ್ನಾಟಕದ ಮಂಗಳೂರು ಹೆಂಚಿನಿಂದ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಇದನ್ನು 2 ಹಂತದಲ್ಲಿ ವಿಭಜನೆ ಆಗಿದೆ ಅಂತ ಹೇಳ್ತಾರೆ. ಪಕ್ಕದಲ್ಲಿನೇ ಪ್ರವೇಶ ದ್ವಾರದಿಂದ ಸ್ತಂಭ ಮಂಟಪ ಮತ್ತು ಗರ್ಭಗುಡಿ ಹೋಗುವ ಮಂಟಪವನ್ನು ಒಳಗೊಂಡಿದೆ. ಇನ್ನು ಒಳಾಂಗಣದ ಅವತಾರ ಚೊಕ್ಕಟವಾಗಿ ಪರಿಶುದ್ಧವಾಗಿದೆ. ಶಿಖರವನ್ನು ಷಟ್ಭುಜಾಕೃತಿಯಲ್ಲಿ ನಿರ್ಮಾಣವಾಗಿದೆ. ಶಿಖರದ ಮೇಲಿರುವ ಕಳಸವನ್ನು ಕೆಲವು ವರ್ಷಗಳ ಹಿಂದೆ ಚಿನ್ನದಿಂದ ಮಾಡಿಸಲಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಮುಖ್ಯ ದ್ವಾರದ ಗೋಡೆ ಮೇಲೆ ಅಮೃತ ಮಂಥನವನ್ನು ಚಿತ್ರಿಸುವ ಭಿತ್ತಿ ಚಿತ್ರಗಳನ್ನು ನಾವು ಕಾಣ್ಬೋದು. ಇನ್ನು ಅಲ್ಲೇ ಪಕ್ಕದಲ್ಲಿ ಆಲದ ಮರ ನೆರಳಿನಲ್ಲಿ ಎತ್ತರದ ದೀಪ ಗೋಪುರವನ್ನು ನಾವು ಕೂಡ ಕಾಣ್ಬೋದು. ಶ್ರೀ ಚಂದ್ರೇಶ್ವರ ಭೂತನಾಥ ದೇವಾಲಯದ ಪ್ರಾಮುಖ್ಯತೆಯನ್ನು ಸಹ್ಯಾದ್ರಿ ಚಂದ್ರಚೂಡ ಎಂಬ ಶೀರ್ಷಿಕೆಯಲ್ಲಿ ಒಂದು ಅಧ್ಯಾಯದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳ್ತಾರೆ. ಇದನ್ನು ಸಂಸ್ಕೃತದಲ್ಲಿ ಬರೆಯಲಾಗಿದೆ ಮತ್ತು ಸ್ಕಂದ ಪುರಾಣದ ಭಾಗವೆಂದು ಹೇಳಲಾಗುತ್ತೆ. ಭಗವಾನ್ ಚಂದ್ರಶೇಖರನನ್ನು ಭೂತನಾಥ, ಸಿದ್ಧಭೈರವ, ಶಂಭೈರವ ಮತ್ತು ಬ್ರಹ್ಮ ದೇವಾಲಯ ಅಂದರೆ ಮುಲ್ತದ್ದಿ ಅಂತ ಹೇಳ್ತಾರೆ. ಈ 4 ದೇವಸ್ಥಾನಗಳು ಚಂದ್ರನಾಥ ಬೆಟ್ಟದಲ್ಲಿ, ಮತ್ತು ಕೊನೆಯದು ಹೇಳಬೇಕಂದ್ರೆ ಬ್ರಹ್ಮ ದೇವಾಲಯ, ಮುದ್ದಲಿಗೆ ದೇವಾಲಯವು ಕಟ್ಟ ಅಮೋನ ಮತ್ತು ಕ್ವಿಪ್ಪಂನಲ್ಲಿದೆ. ಶಿವನ ಅವತಾರವಾದ ಚಂದ್ರೇಶ್ವರನನ್ನು ಚಂದ್ರನ ಭಗವಂತ ಎಂದು ಪೂಜಿಸಲಾಗುತ್ತೆ. ಹುಣ್ಣಿಮೆ ಕಿರಣಗಳು ಲಿಂಗದ ಮೇಲೆ ಬಿದ್ದಾಗ ನೀರು ಹೊರಸೂಸುತ್ತೆ ಅಂತ ನಂಬಲಾಗುತ್ತೆ. ದೇವಾಲಯವು ಹೇಗೆ ನಿರ್ಮಿಸಲ್ಪಟ್ಟಿದೆ ಅಂತಂದರೆ, ಗರ್ಭಗುಡಿಯಲ್ಲಿ ಸಂಪೂರ್ಣ ಬೆಳಕು ಬರುವಂಗಿದೆ. ಲಿಂಗವನ್ನು ಸ್ವಯಂಭಲಿಂಗಂ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ನೆಲದಿಂದ ಮೇಲಕ್ಕೆ ಎತ್ತಲ್ಪಟ್ಟಿದೆ. ಲಿಂಗ ಮತ್ತು ಗರ್ಭಗುಡಿಯನ್ನು ಒಂದೇ ನೈಸರ್ಗಿಕ ಗ್ರಾನೈಟ್ನಲ್ಲಿ ಕೆತ್ತಲಾಗಿದೆ. ಅದು ಒಂದೇ ಸ್ಥಳದಲ್ಲಿದ್ದು ಪಂಚಾಯತ್ ಸ್ಥಾನ ಎಂದು ಕರೆಯಲ್ಪಡುತ್ತೆ. ಗರ್ಭಗುಡಿಯಲ್ಲಿ ಚಂದ್ರನಾಥ, ಗಣಪತಿ, ನರ್ಮದಾ, ನವದುರ್ಗ, ಮಹಾಲಕ್ಷ್ಮಿ ಮತ್ತು ವಿಷ್ಣು 5 ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತೆ. ಚಂದ್ರೇಶ್ವರನ ಮುಖ್ಯ ಪ್ರಧಾನವಾದ ಭಗವಾನ್ ಭೂತನಾಥನಿಗೆ ಸಮರ್ಪಿತವಾಗಿದೆ. ಆಲದ ಮರದ ಕೆಳಗೆ ಮತ್ತೊಂದು ದೇವಾಲಯವಿದೆ. ಆ ದೇವಾಲಯವನ್ನು ಶ್ರೀ ಚಂದ್ರೇಶ್ವರ ಭೂತನಾಥ ಅಂತ ಕರೆಯಲಾಗುತ್ತೆ. ಎರಡೂ ದೇವಾಲಯಗಳು ಹೇಗೆ ಜೋಡಿಸಲ್ಪಟ್ಟಿವೆ ಅಂತಂದರೆ, ಪ್ರತಿ ದೇವರು ಜರಾಕು ಎಂಬ ಒಂದು ಕಿಟಕಿಯನ್ನು ತೆಗೆದು ನೋಡಿದ್ರೆ ಆ ಎರಡೂ ದೇವರುಗಳು ಒಂದೇ ಲೈನಲ್ಲಿ ನೋಡ್ಬೋದು. ಆ ಥರ ಸಿಗುತ್ತೆ. ಈ ದೇವಾಲಯ ವಿಜಯರಥ, ಅಂಬಾರಿ ರಥ, ಚಂಡಿ ರಥ ಮತ್ತು ಮಹಾರಥ 4 ರಥಗಳನ್ನು ಹೊಂದಿದೆ. ದೇವಾಲಯವು ತನ್ನ ಸುತ್ತಲೂ ಹಲವಾರು ಗ್ರಾಮಗಳನ್ನು ಸುತ್ತುವರೆದುಕೊಂಡಿದೆ. ಧಾರ್ಮಿಕ ಆಚರಣೆಗಳ ಶ್ರಾವಣ ಸೋಮವಾರ ಆಗಿರ್ಬೋದು, ನವರಾತ್ರಿ ಮತ್ತು ದಸರಾ ಇವೆಲ್ಲ ವೈಭವದಿಂದ ಆಚರಣೆ ಮಾಡ್ತಾರೆ. ದಸರಾ ಸಮಯದಲ್ಲಿ ಬೆಟ್ಟದ ತುದಿಯಿಂದ ಬರೋಡಾ ಬಜಾರ್ಗೆ ಪಲ್ಲಕ್ಕಿ ಮೆರವಣಿಗೆ ಕೂಡ ನಡೀತೈತಿ. ಇಲ್ಲಿ ಚಂದ್ರೇಶ್ವರನ ಸಹೋದರಿ ಅವೇಡಂ ಗುಡ್ಡದ ಶಾಂತಾದುರ್ಗ ಚಾಮುಂಡೇಶ್ವರಿ ತನ್ನ ಸಹೋದರನ್ನು ಭೇಟಿಯಾಗುವ ವಾರ್ಷಿಕ ಸಂಪ್ರದಾಯ ಕೂಡ ನಡೀತಿದೆ. ವಾರ್ಷಿಕ ಜಾತ್ರೆ 5 ದಿನಗಳ ಕಾಲ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಇಲ್ಲಿಂದ ಭಕ್ತರು ಬಂದು ದರ್ಶನವನ್ನು ಪಡ್ಕೊಳ್ತಾರೆ. ನಾವು ಈ ದೇವಾಲಯಕ್ಕೆ ಬಂದಿದ್ದ ಸಮಯ ಎಷ್ಟು ಪುಣ್ಯವಾಗಿತ್ತು ಅಂತಂದರೆ, ಇಲ್ಲಿ ಸುಮಾರು 20-21 ವರ್ಷಗಳ ನಂತರ ನಡೆಯುವಂಥ ಒಂದು ದೊಡ್ಡ ಹೋಮದಲ್ಲಿ
ನಾವು ಪಾಲ್ಗೊಂಡಿದ್ವಿ. ಈ ಹೋಮವನ್ನು ಅತಿರುದ್ರ ಹೋಮ ಅಂತಲೇ ಹೇಳ್ತಾರೆ. ಅಂತಂದರೆ ಇದನ್ನು 50-60 ಜನ ಪುರೋಹಿತರಿಂದ ಹೋಮವನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಡೆಸ್ತಾರೆ. ಮಧ್ಯಾಹ್ನ ಪ್ರಸಾದ ಕೂಡ ಸಿಗುತ್ತೆ. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.